MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇನ್ನು ದೆಹಲಿಗೆ ಹೊರಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ HAL ವರೆಗೂ ಕೂಡ ಖರ್ಗೆ ಕಾರ್ನಲ್ಲಿ DCM DK ಶಿವಕುಮಾರ್ ಕೂಡ ಪ್ರಯಾಣ ಬೆಳೆಸಿದ್ರು. ಖರ್ಗೆ ಅವರ ಕಾರ್ನಲ್ಲೇ ಕೂತ್ಕೊಂಡು DK ಶಿವಕುಮಾರ್ ಮಾತಾಡಿದ್ದಾರೆ ಖರ್ಗೆ ಅವರ ಜೊತೆಗೆ. HAL ನಿಂದ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಪ್ರಯಾಣ ಬೆಳೆಸಿದ್ರು. HAL ನಿಂದ ಸಿಎಂ ಜೊತೆಗೆ ಹಾಸನಕ್ಕೆ ಹೊರಡಬೇಕೀಗ DK ಶಿವಕುಮಾರ್. ಸೊ ಹಾಗಾಗಿ ದೆಹಲಿಗೆ ಹೊರಟಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ HAL ವರೆಗೂ ಕೂಡ ಹೊರಟರು. ಒಂದೇ ಕಾರ್ನಲ್ಲಿ ಖರ್ಗೆ ಮತ್ತು DK ಶಿವಕುಮಾರ್ ಹೋದ್ರು. ಕಾರ್ನಲ್ಲೇ ಕೂತ್ಕೊಂಡು DK ಶಿವಕುಮಾರ್ ಖರ್ಗೆ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಸೊ ಅದಾದ ನಂತರ HAL ನಿಂದ ದೆಹಲಿಗೆ ಹೊರಟರು ಮಲ್ಲಿಕಾರ್ಜುನ್ ಖರ್ಗೆ. ಇನ್ನೊಂದು ಕಡೆ ಈಗ HAL ನಿಂದ ಹಾಸನಕ್ಕೆ ಹೊರಡಬೇಕು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಒಂದೇ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ನಿನ್ನೆ ನಾವು ಮಾಹಿತಿಯನ್ನು ನೀಡಿದ್ವಿ. ಸೊ ಅದರಂತೆ ಇವತ್ತು ಇನ್ನೇನು ಹೊರಡ್ತಾರೆ ಇಬ್ಬರು ಕೂಡ ನಾಯಕರು. ಅದಕ್ಕೂ ಮುಂಚೆ HALಗೆ ಹೋಗುವಂಥ ಸಂದರ್ಭದಲ್ಲಿ ಒಂದೇ ಕಾರ್ನಲ್ಲಿ DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರು ಕೂಡ ಪ್ರಯಾಣ ಬೆಳೆಸಿದ್ದು ವಿಶೇಷವಾಗಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಮೊನ್ನೆಯೂ ಕೂಡ ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋಗಬೇಕಾಗಿದ್ದಂಥ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಓಡೋಡಿ ಬಂದು DK ಶಿವಕುಮಾರ್ ಅವರು ಖರ್ಗೆ ಅವರ ಕಾರಲ್ಲಿ ಕೂತ್ಕೊಂಡೇ ಮಾತಾಡ್ಕೊಂಡು ಹೋಗಿದ್ರು. ನಾವು ಪ್ರತಿನಿಧಿ ಪ್ರಸನ್ನ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಸನ್ನ, ಈಗ DK ಶಿವಕುಮಾರ್ ಅವರು ಖರ್ಗೆ ಅವರ ಕಾರ್ನಲ್ಲೇ ಹೋಗಿರುವಂಥದ್ದು ಲಾಸ್ಟ್ ಟೈಮ್ ಕೂಡ ಗಮನಿಸಿದ್ವಿ. ಓಡೋಡಿ ಬಂದು ಅವ್ರ ಕಾರ್ನಲ್ಲಿ ಕೂತ್ಕೊಂಡು ಹೋಗಿದ್ರು, ಮಾತಾಡ್ಕೊಂಡು ಹೋಗಿದ್ರು. ಇವತ್ತು ಕೂಡ ಒನ್ಸ್ ಅಗೇನ್ ಖರ್ಗೆ ಅವ್ರ ಜೊತೆಗೆ ಪ್ರಯಾಣ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಏನು ಮಹತ್ವ ಪಡ್ಕೊಂಡಿದೆ, ಏನೇನು ಚರ್ಚೆ ಆಗಿರ್ಬೋದು ಅನ್ನಿಸುತ್ತದೆ, ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯಕ್ಕೀಗ ಪ್ರಸನ್ನ? ರೆಹಮಾನ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಧಿಕೃತವಾಗಿ ಯಾವುದೇ ರೀತಿಯ ಸಭೆ ಅಥವಾ ಬೇರೆ ಬೇರೆ ಮಾರ್ಗದಲ್ಲಿ DK ಶಿವಕುಮಾರ್ ಅವರು ಭೇಟಿ ಆಗ್ತಿಲ್ಲ. ಅದರ ಬದಲಿಗೆ ಸಿಕ್ಕಂತ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆಗೆ ಮಾತುಕತೆ ಆಡುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಕಳೆದ ವಾರವೂ ಕೂಡ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಟಾಗ ಏರ್ಪೋರ್ಟ್ ತನಕ ಖರ್ಗೆ ಅವ್ರನ್ನ ವಾಹನದಲ್ಲಿ ಕೂತ್ಕೊಂಡು ಹೋಗಿ ಅವ್ರನ್ನ ಬಿಟ್ಟು ಬಂದಿದ್ದಂತಹ DK ಶಿವಕುಮಾರ್ ಅವರು ಇವತ್ತು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದಿದ್ರು. ಅಲ್ಲಿ ಮಾಲಾರ್ಪಣೆ ಮಾಡಿದ ಬಳಿಕ ಸಿಎಂ ಕೂಡ ಅಲ್ಲಿದ್ರು. ಅವರನ್ನ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಒಂದೇ ಕಾರಲ್ಲಿ ಹೊರಡ್ತಾರೆ. ವಿಧಾನಸೌಧದಿಂದ ನೇರವಾಗಿ HALಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋದಂತಹ ಸಂದರ್ಭದಲ್ಲಿ ಅವರ ಕಾರ್ನಲ್ಲಿ ಕೂತು DK ಶಿವಕುಮಾರ್ ಅವರು ಸದ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ DK ಶಿವಕುಮಾರ್ ಅವರ ಈ ಭೇಟಿ ಅತ್ಯಂತ ಮಹತ್ವವನ್ನು ಯಾಕೆ ಪಡ್ಕೊಳ್ಳುತ್ತೆ ಅಂತಂದ್ರೆ, ಎಐಸಿಸಿ ಅವರು ಸೂಚನೆ ಕೊಟ್ಟ ಬಳಿಕ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಅದಾದ ಬಳಿಕ DK ಶಿವಕುಮಾರ್ ಅವರು ದೆಹಲಿಗೆ ಒಮ್ಮೆ ಹೋಗಿ ಬಂದಿದ್ರು. ಆದ್ರೆ ಅಲ್ಲಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬೇರೆ ನಾಯಕರನ್ನ ಭೇಟಿ ಆಗಿಲ್ಲ. ಆದ್ರೆ ಇವತ್ತು ಅದೆಲ್ಲ ಬೆಳವಣಿಗೆಗಳ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ DK ಶಿವಕುಮಾರ್ ಮೊದಲ ಬಾರಿ ಭೇಟಿ ಆಗ್ತಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಈ ನಡೆದಿರುವಂತಹ ಬೆಳವಣಿಗೆಗಳು ಮತ್ತೆ ಮುಂದೆ ಇರುವಂತಹ ಎಲ್ಲ ರೀತಿಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು DK ಶಿವಕುಮಾರ್ ಅವರ ಈ ಪ್ರಯಾಣ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹೇಳಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ವಿಧಾನಸೌಧದಿಂದ HALಗೆ ತೆರಳಬೇಕಿತ್ತು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ DK ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ತೆರಳ್ತಾರೆ. ಅಲ್ಲಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು HALಗೆ ಬಂದ ತಕ್ಷಣ ಜೊತೆಯಾಗಿ ಹಾಸನಕ್ಕೆ ಕಾರ್ಯಕ್ರಮಕ್ಕೋಸ್ಕರ ತೆರಳಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಕೊಳ್ಳುವಂತ ಅಥವಾ ತನ್ನ ನಿಲುವೇನು ಅನ್ನುವಂಥದ್ದನ್ನ ಅವರಿಗೆ ಪದೇ ಖಚಿತಪಡಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಸಂದರ್ಭ ಸಿಕ್ಕಾಗ್ಲೆಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರೆಹಮಾನ್. ಥ್ಯಾಂಕ್ ಯು ಪ್ರಸನ್ನ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.